ನಮಸ್ಕಾರ. ಭಾರತದ ಮಿಸೈಲ್ ಮ್ಯಾನ್ ಮತ್ತೆ ಜನರ ರಾಷ್ಟ್ರಪತಿ ಈ ಹೆಸರುಗಳನ್ನು ಕೇಳಿದ ತಕ್ಷಣ ಒಬ್ಬ ವ್ಯಕ್ತಿ ನೆನಪಾಗ್ತಾರಲ್ವಾ? ಹೌದು, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೇ. ಇವತ್ತು ಅವರ ಜೀವನದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ, ಒಂದು ಡೀಪ್ ಡೈವ್ ಮಾಡೋಣ. ಖಂಡಿತ. ರಾಮೇಶ್ವರಂನ ಒಂದು ಸಣ್ಣ ಊರಿಂದ ಶುರುವಾಗಿ ರಾಷ್ಟ್ರಪತಿ ಭವನದವರೆಗೆ ಅವರ ಪಯಣ ಇದೆಯಲ್ಲ, ಅದೊಂದು ಅದ್ಭುತ ಕಥೆ. ನಿಜ. ನಾವು ಅವರ ವೈಜ್ಞಾನಿಕ ಕೆಲಸಗಳು, ಅವರ ನಾಯಕತ್ವ, ಅವರ ನಂಬಿಕೆಗಳು, ನಮ್ಮ ಹತ್ರ ಇರೋ ಮೂಲಗರನ್ನ ನೋಡಿ ಅವರ ಜೀವನದ ಕೆಲವು ಮುಖ್ಯ ಘಟನೆಗಳು, ಆಮೇಲೆ ಅಷ್ಟಾಡಿ ಚರ್ಚೆಗೆ ಬರೆದ ಕೆಲವು ವಿಷಯಗಳನ್ನ ತಿಳಿಯೋಣ ಅಂತ. ಪರ್ಫೆಕ್ಟ್. ಅದೇ ಈ ಡೀಪ್ ಡೈವ್ನ ಉದ್ದೇಶ. ಸರಿ, ಹಾಗಾದ್ರೆ ಶುರು ಮಾಡೋಣ. ಅವರ ಬಾಲ್ಯದಿಂದಲೇ ಶುರು ಮಾಡೋಣಲ್ವಾ? ಖಂಡಿತ. ಅವರು ಹುಟ್ಟಿದ್ದು 1931ರಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಒಂದು ಸಾಮಾನ್ಯ ತಮಿಳು ಮುಸ್ಲಿಂ ಕುಟುಂಬ ಅಂತ ಹೇಳ್ತಾರೆ. ಹೌದು. ತಂದೆ ದೋಣಿ ಇಟ್ಕೊಂಡಿದ್ರು, ಸ್ಥಳೀಯ ಮಸೀದಿ ಇಮಾಮ್ ಕೂಡ ಆಗಿದ್ರು. ತಾಯಿ ಗೃಹಿಣಿ. ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇತ್ತು. ಅದಕ್ಕೆ ಅಲ್ವಾ ಚಿಕ್ಕ ವಯಸ್ಸಲ್ಲೇ ಪೇಪರ್ ಹಂಚೋ ಕೆಲಸ ಮಾಡ್ತಿದ್ರು ಅಂತ. ಹೌದು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಶಾಲೆಯಲ್ಲಿ ಅವರು ಅಂಕಗಳಲ್ಲಿ ಸರಾಸರಿ ಇರ್ಬೋದು, ಆದ್ರೆ ಕಲಿಬೇಕು ಅನ್ನೋ ಹಠ, ಆಸಕ್ತಿ ಅದು ಮಾತ್ರ ತುಂಬಾನೇ ಇತ್ತು. ವಿಶೇಷವಾಗಿ ಗಣಿತ ಅಂದ್ರೆ ತುಂಬಾನೇ ಇಷ್ಟ. ಆಮೇಲೆ ತಿರುಚಿರಾಪಳ್ಳಿಯಲ್ಲಿ ಫಿಸಿಕ್ಸ್ ಡಿಗ್ರಿ ಮಾಡಿದ್ರು. ಆಮೇಲೆ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್. ಹೌದು. ಆದರೆ ಇಲ್ಲೊಂದು ಒಂಥರ ಫಣಿ ಅನ್ನೋದಕ್ಕಿಂತ ಸ್ವಾರಸ್ಯಕರ ಘಟನೆ ಇದೆ ಅಲ್ವಾ? ಹೌದು. ಫೈಟರ್ ಪೈಲಟ್ ಆಗೋ ಆಸೆ ಇತ್ತವರಿಗೆ. ಹೌದೌದು. ಅದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಯಿತು. ಏರ್ಫೋರ್ಸ್ ಸೆಲೆಕ್ಷನ್ ಅಲ್ಲಿ 8 ಸೀಟ್ ಇತ್ತಂತೆ, ಇವರು 9ನೇ ರ್ಯಾಂಕ್ ಬಂದಿದ್ರು. ನಿಜ. ಬಹುಶಃ ಅದು ಬೇರೆ ದಾರಿಗೆ ತಿರುಗಿಸಿತ್ತು ಅನ್ಸುತ್ತೆ ಅವರ ಜೀವನವನ್ನ. ಹೌದು. ಯಾಕಂದ್ರೆ ಆಮೇಲೆ ಅವರು ಸೇರಿತ್ತು DRDO, ಅಂದ್ರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, 1960ರಲ್ಲಿ. ಅದಾದ್ಮೇಲೆ 1969ರಲ್ಲಿ ಇಸ್ರೋಗೆ ಬಂದ್ರು. ಇಸ್ರೋದಲ್ಲಿ ಅವರದು ದೊಡ್ಡ ಪಾತ್ರ ಇದೆ. SLV-3 ಬಗ್ಗೆ ಹೇಳಿ ಸ್ವಲ್ಪ. ಖಂಡಿತ. SLV-3 ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3, ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನ. ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ರು ಕಲಾಂ. ಅದರ ಮಹತ್ವ ಹೇಗೆ ಅಂದ್ರೆ, ಕೇವಲ ಒಂದು ಟೆಕ್ನಿಕಲ್ ಸಾಧನೆನಾ? ಖಂಡಿತ ಇಲ್ಲ. 1980ರಲ್ಲಿ ರೋಹಿಣಿ ಉಪಗ್ರಹವನ್ನ SLV-3 ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸ್ತು ನೋಡಿ. ಆಗ ಭಾರತ ತಾನೇ ಸ್ವಂತವಾಗಿ ಸ್ಯಾಟಲೈಟ್ ಲಾಂಚ್ ಮಾಡಬಲ್ಲ ಕೆಲವೇ ದೇಶಗಳ ಲಿಸ್ಟಿಗೆ ಸೇರಿತು. ಅದು ಒಂಥರ ದೇಶದ ಆತ್ಮವಿಶ್ವಾಸವನ್ನೇ ಹೆಚ್ಚಿಸಿತು. ಆಮೇಲೆ PSLV ಕೆಲಸದಲ್ಲೂ ಇದ್ರು ಅಂತಾರಲ್ಲ? ಹೌದು. PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅದರಲ್ಲೂ ಅವರ ಪಾತ್ರ ಇತ್ತು. ಇಲ್ಲಿಂದ ಮುಂದೆ ಅವರ ಪಯಣ ಮಿಸೈಲ್ ಮ್ಯಾನ್ ಕಡೆಗೆ ಹೋಗುತ್ತೆ ಅಲ್ವಾ? ಪ್ರಾಜೆಕ್ಟ್ ಡೆವಿಲ್, ಪ್ರಾಜೆಕ್ಟ್ ವ್ಯಾಲಿಯಂಟ್. ಹೌದು. ಆ ಪ್ರಾಜೆಕ್ಟ್ಗಳು ಪೂರ್ತಿ ಯಶಸ್ವಿ ಆಗ್ಲಿಲ್ಲ, ಆದ್ರೆ ಅಲ್ಲಿಂದ ಕಲಿತ ಪಾಠಗಳು ಮುಂದಕ್ಕೆ ಹೆಲ್ಪ್ ಆಯ್ತಾ? ತುಂಬಾ. ಅದೇ ಮುಂದೆ ಅಗ್ನಿ, ಪೃಥ್ವಿ ಅಂತ ಕ್ಷಿಪಣಿಗಳನ್ನ ರೆಡಿ ಮಾಡೋಕೆ ಬೇಸಾಯ್ತು. ಅವರು IGMDP ಅಂತಾರಲ್ಲ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅದರ ಮುಖ್ಯಸ್ಥರಾದ್ರು. ಓಕೆ. ಅಗ್ನಿ, ಪೃಥ್ವಿ ಇವು ಭಾರತದ ರಕ್ಷಣಾ ಶಕ್ತಿಗೆ ದೊಡ್ಡ ಕೊಡುಗೆ. ಹೌದು. 1998ರಲ್ಲಿ ಪೋಖ್ರಾನ್ 2 ಅಣು ಪರೀಕ್ಷೆ ನಡೆಯಿತು. ಅಲ್ಲೂ ಅವರ ಪಾತ್ರ ಮುಖ್ಯವಾಗಿತ್ತು ಅಂತ ನಮ್ಮ ಮೂಲಗಳು ಹೇಳ್ತವೆ. ಹೌದು. ಅವರು ಆಗ ಪ್ರಧಾನಿ ವಾಜಪೇಯಿ ಅವರ ಮುಖ್ಯ ವೈಜ್ಞಾನಿಕ ಸಲಹೆಗಾರರಾಗಿದ್ನು. ಆ ಪರೀಕ್ಷೆಗಳ ಸಂಯೋಜನೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಅದೇ ಆ ಪರೀಕ್ಷೆಗಳ ಯಶಸ್ಸಿನ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು, ಟೆಕ್ನಿಕಲ್ ಪ್ರಶ್ನೆಗಳು ಬಂದಿದ್ವಲ್ವಾ? ಹೌದು. ಕೆಲವು ವಿಜ್ಞಾನಿಗಳು ಆ ಪರೀಕ್ಷೆಯ ಯೀಲ್ಡ್ ಬಗ್ಗೆ, ಅಂದ್ರೆ ಶಕ್ತಿಯ ಪ್ರಮಾಣದ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಆದ್ರೆ ಡಾಕ್ಟರ್ ಕಲಾಂ ಮತ್ತು ಅವರ ತಂಡ ಅದನ್ನ ಅಲ್ಲಗಳೆದು ಪರೀಕ್ಷೆಗಳು ಅಂದುಕೊಂಡಂತೆ ಯಶಸ್ವಿಯಾಗಿದೆ ಅಂತ ದೃಢವಾಗಿ ಹೇಳಿದ್ರು. ಇದು ಅವರ ಲೀಡರ್ಶಿಪ್ ತೋರಿಸುತ್ತೆ, ಅಂದ್ರೆ ಒತ್ತಡದಲ್ಲೂ ತಮ್ಮ ತಂಡದ ಜೊತೆ ನಿಲ್ಲೋದು. ಇಷ್ಟೆಲ್ಲ ಹೈಟೆಕ್ ರಕ್ಷಣಾ ತಂತ್ರಜ್ಞಾನದ ಮಧ್ಯನೂ ಅವರು ಸಾಮಾನ್ಯ ಜನರ ಬಗ್ಗೆ ಯೋಚಿಸ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ನೋಡಿ. ಕಲಾಂ ರಾಜು ಸ್ಟೆಂಟ್. ನಿಜ ನಿಜ. 1998ರಲ್ಲಿ ಡಾಕ್ಟರ್ ಸೋಮರಾಜು ಅನ್ನ ಹೃದ್ರೋಗ ತಜ್ಞರ ಜೊತೆ ಸೇರಿ ಕಡಿಮೆ ಖರ್ಚಿನ ಸ್ಟೆಂಟ್ ಮಾಡಿದ್ರು ಅಲ್ವಾ? ಹೌದು. ಎಲ್ಲರಿಗೂ ಸುಲಭವಾಗಿ ಸಿಗೋ ಹಾಗೆ ಕಡಿಮೆ ಬೆಲೆಯ ಸ್ಟೆಂಟ್. ಇದು ಅವರು ಒಂದು ಸಮಾಜಕ್ಕಾಗಿ ತಂತ್ರಜ್ಞಾನ ಅನ್ನೋ ಯೋಚನೆಯ ಪ್ರತಿಬಿಂಬ. ಆಮೇಲೆ ಕಲಾಂ ರಾಜು ಟ್ಯಾಬ್ಲೆಟ್ ಕೂಡ ಬಂತು. ಗ್ರೇಟ್. ಇಷ್ಟೆಲ್ಲ ಆದಮೇಲೆ 2002ರಲ್ಲಿ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ವಿಶೇಷ ಅಂದ್ರೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಎರಡೂ ಬೆಂಬಲ ಕೊಟ್ಟಿದ್ವು. ಹೌದು, ಅವರನ್ನ ಜನರ ರಾಷ್ಟ್ರಪತಿ ಅಂತ ಪ್ರೀತಿಯಿಂದ ಕರೆಯೋಕ್ ಶುರು ಮಾಡಿದ್ರು. ಯಾಕೆ ಹೆಸರು ಬಂತು? ಹೇಗೆ ಅಂದ್ರೆ
ಅವರ ಸರಳತೆ ರಾಷ್ಟ್ರಪತಿ ಭವನಕ್ಕೂ ಜನಸಾಮಾನ್ಯರು ಹೋಗಿ ಬರೋ ಹಾಗೆ ಮಾಡಿದ್ರು ಅಂತಾರೆ. ಯುವಕರ ಜೊತೆ ಅವರು ಮಾತಾಡ್ತಿದ್ದ ರೀತಿ ಅದ್ಭುತ. ಕೆಲವು ಕಠಿಣ ನಿರ್ಧಾರಗಳ ಬಗ್ಗೆನೂ ಅವ್ರು ಹೇಳಿದ್ದಾರೆ ಅಲ್ವಾ? ಲಾಭದಾಯಕ ಹುದ್ದೆ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಕಳಿಸಿದ್ದು. ಹೌದು, ಅದನ್ನ ಅವರು ತಮ್ಮ ಕಠಿಣ ನಿರ್ಧಾರಗಳಲ್ಲಿ ಒಂದು ಅಂತ ಹೇಳ್ಕೊಂಡಿದ್ರು. ಆದರೆ ಇನ್ನೊಂದು ವಿಷಯ ನಮ್ಮ ಮೂಲಗಳಲ್ಲಿದೆ. ಅವರಿಗೆ ಬಂದಿದ್ದ 21 ಕ್ಷಮಾದಾನ ಅರ್ಜಿಗಳಲ್ಲಿ ಧನಂಜಯ ಚಟರ್ಜಿ ಅನ್ನೋರ ಅರ್ಜಿಯನ್ನು ತಿರಸ್ಕರಿಸಿದ್ದು ಬಿಟ್ರೆ ಉಳಿದ 20 ಅರ್ಜಿಗಳ ಬಗ್ಗೆ ಅವ್ರು ಯಾವುದೇ ನಿರ್ಧಾರ ತಗೊಂಡಿರಲಿಲ್ಲ ಅಂತ ಮೂಲಗಳು ಹೇಳ್ತವೆ. ಅದ್ರ ಬಗ್ಗೆ ಹೆಚ್ಚು ವಿವರಗಳು ಇಲ್ಲ. ಓಕೆ, ಅಧಿಕಾರಾವಧಿ ಮುಗಿದ್ಮೇಲೆ ಮತ್ತೆ ಬೋಧನೆಗೆ ಹೋದ್ರಲ್ವಾ? ಹೌದು, ಅವರಿಗೆ ಅದೇ ಇಷ್ಟದ ಕೆಲಸ ಆಗಿತ್ತು. IIM ಶಿಲಾಂಗ್, ಅಣ್ಣಾ ಯೂನಿವರ್ಸಿಟಿ, IISc ಬೆಂಗಳೂರು ಹೀಗೆ ಹಲವು ಕಡೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಪಾಠ ಮಾಡಿದ್ರು. ಅವರ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಸರಳವಾಗಿತ್ತು ಅಂತಾರೆ. ಸಸ್ಯಾಹಾರಿ, ವೀಣೆ ನುಡಿಸ್ತಿದ್ರು, ತಮಿಳಲ್ಲಿ ಕವಿತೆಗಳನ್ನ ಬರಿತಿದ್ರು. ಧರ್ಮದ ಬಗ್ಗೆ ಅವರ ನಿಲುವು ಕೂಡ ಆಸಕ್ತಿಕರವಾಗಿದೆ. ಮುಸ್ಲಿಂ ಆಗಿದ್ರು, ಭಗವದ್ಗೀತೆಯನ್ನ ಓದ್ತಿದ್ರು. ಹಿಂದೂ ಸಂಪ್ರದಾಯಗಳ ಬಗ್ಗೆನೂ ಗೌರವ ಇತ್ತು. ಪ್ರಮುಖ್ ಸ್ವಾಮಿ ಮಹಾರಾಜ್ ಅವರನ್ನ ತಮ್ಮ ಆಧ್ಯಾತ್ಮಿಕ ಗುರು ಅಂತ ಹೇಳ್ತಿದ್ರು. ಅಂದ್ರೆ ಸರ್ವಧರ್ಮ ಸಮಭಾವನೆ ಅನ್ನೋದು ಅವರಲ್ಲಿತ್ತು. ಖಂಡಿತ, ಅದನ್ನ ಅವರು ತಮ್ಮ ತಂದೆಯಿಂದ ಕಲ್ತಿದ್ದು ಅಂತ ಹೇಳ್ತಿದ್ರು. ಆಮೇಲೆ 2015 ಜುಲೈ 27 IIM ಶಿಲ್ಲಾಂಗಲ್ಲಿ ಲೆಕ್ಚರ್ ಕೊಡ್ತಿದ್ದಾಗಲೇ ಹೌದು, ಹೃದಯಾಘಾತದಿಂದ ನಿಧನರಾದ್ರು. ಅವರ ಅಂತ್ಯಕ್ರಿಯೆ ರಾಮೇಶ್ವರಂನಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆದು BRDO ವತಿಯಿಂದ ಅಲ್ಲಿ ಒಂದು ಸ್ಮಾರಕವೊಂದು ನಿರ್ಮಿಸಲಾಗಿದೆ. ಅವರಿಗೆ ಬಂದಿರೋ ಪ್ರಶಸ್ತಿಗಳು ಅದೆಷ್ಟು ಪದ್ಮಭೂಷಣ್, ಪದ್ಮವಿಭೂಷಣ್, ಆಮೇಲೆ ಭಾರತ ರತ್ನ. ಅವರ ಹೆಸರು ಇವತ್ತಿಗೂ ಜೀವಂತವಾಗಿನೇ ಅಲ್ವಾ? ಒರಿಸ್ಸಾದ ವೀಲರ್ ದ್ವೀಪಕ್ಕೆ ಈಗ ಅಬ್ದುಲ್ ಕಲಾಂ ದ್ವೀಪ ಅಂತ ಹೆಸರು. ದೆಹಲಿಯಲ್ಲಿ ರಸ್ತೆ ಇದೆ. ಕೆಲವು ವೈಜ್ಞಾನಿಕ ಸಂಶೋಧನೆಗಳಿಗೂ ಅವರ ಹೆಸರಿಟ್ಟಿದ್ದಾರೆ. ಒಂದು ಹೊಸ ಬ್ಯಾಕ್ಟೀರಿಯಾ, ಒಂದು ಸಸ್ಯಕ್ಕೂ ಅವರ ಹೆಸರಿದೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಕಲಾಂ ಕೇವಲ ಒಬ್ಬ ವಿಜ್ಞಾನಿ ಅಲ್ಲ, ಕೇವಲ ಒಬ್ಬ ರಾಷ್ಟ್ರಪತಿ ಅಲ್ಲ, ಅದಕ್ಕಿಂತ ಹೆಚ್ಚಲ್ವಾ? ನಿಜ. ಸರಳ ಹಿನ್ನೆಲೆಯಿಂದ ಬಂದು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿದವರು. ವಿಜ್ಞಾನ, ನಾಯಕತ್ವ, ಆಧ್ಯಾತ್ಮಿಕತೆ ಎಲ್ಲವನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದವರು. ಅವರ ಜೀವನವೇ ಒಂದು ಸ್ಫೂರ್ತಿ. ಕಠಿಣ ಪರಿಶ್ರಮ, ಜ್ಞಾನದ ಮೇಲಿನ ಪ್ರೀತಿ, ದೇಶ ಸೇವೆ ಎಲ್ಲದಕ್ಕೂ. ಖಂಡಿತ. ಅವರ ಕಥೆ ಇವತ್ತಿಗೂ ನಾಳೆಗೂ ಯುವಕರಿಗೆ ದಾರಿ ತೋರಿಸುತ್ತೆ. ಈ ಡೀಪ್ ಡೈವ್ನ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆ ಬಿಟ್ಟು ಹೋಣ. ಡಾಕ್ಟರ್ ಕಲಾಂ ಇಂಡಿಯಾ 2020 ಅಂತ ಒಂದು ಪುಸ್ತಕ ಬರೆದಿದ್ರಲ್ಲ? ಹೌದು, ಜ್ಞಾನಾಧಾರಿತ ಮಹಾಶಕ್ತಿಯಾಗೋ ಕನ್ಸ್ ಕಂಡಿದ್ರು. ಆ ಕನಸು, ಆ ವಿಷನ್, ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಅದೆಲ್ಲ ಪೂರ್ತಿಯಾಗಿ ನಿಜ ಆಗಿದ್ರೆ ಇವತ್ತಿನ ಭಾರತ ಹೇಗಿರ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ.